ಹುಬ್ಬಳ್ಳಿಯಲ್ಲೂ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ಆರ್ಸಿಬಿ ಪರ ಜೈಕಾರ ಕೂಗಿದ್ರು ಅಭಿಮಾನಿಗಳು. ಎಲ್ಲೆಡೆ ಕುಣಿದು ಕುಪ್ಪಳಿಸಿದ್ದಾರೆ ಆರ್ಸಿಬಿಯ ಫ್ಯಾನ್ಸ್. ನಿನ್ನೆ ವಿನ್ ಆಗ್ತಾ ಇದ್ದ ಹಾಗೇನೆ ಬೀದಿಗಿಳಿದು ಈ ಒಂದು ಸಂಭ್ರಮ ಸಡಗರವನ್ನ ಸೆಲೆಬ್ರೇಟ್ ಮಾಡಿರುವಂಥದ್ದು. ಪಟಾಕಿಯನ್ನ ಸಿಡಿಸಿ ಸಿಹಿಯನ್ನ ತಿನ್ನಿಸಿ ಕುಣಿದು ಕುಪ್ಪಳಿಸಿ ಎಂಜಾಯ್ ಮಾಡಿದ್ದಾರೆ. ಎಲ್ಲ ಕಡೆಯಲ್ಲೂ ಕೂಡ ಆರ್ಸಿಬಿ ಫ್ಯಾನ್ಸ್ ಇದೀಗ ಸೆಲೆಬ್ರೇಷನ್ ಮೂಡ್ನಲ್ಲಿ ಇದ್ದಾರೆ. ಆದ್ರೂ ನಾವ್ ಇಷ್ಟು ವೇಟ್ ಮಾಡೇವಿ. ಯಾವ ಫ್ಯಾನ್ಸ್ ಎಷ್ಟು ಲಾಯಲ್ ಆಗಿರಂಗಿಲ್ಲ. ಆದ್ರೆ ನಮ್ಮ ಆರ್ಸಿಬಿ ಅವರು ಅದ್ ಎಷ್ಟ್ ಸಲ ಸೋಲ್ಲಿ ಈ ಸಲ ಸೋತಿದ್ರು ನಾವು ಮತ್ತೆ ಆರ್ಸಿಬಿಗ ಸಪೋರ್ಟ್ ಮಾಡ್ತಿದ್ವಿ. ಲಾಸ್ಟ್ ಈಗ ಆರ್ಸಿಬಿ ಗೆದ್ದ ಇದ್ದೆ. ಈ ಸಲ ಕಪ್ ನಮ್ದ ಆಗೈತಿ ನೋಡಿ. ಆರ್ಸಿಬಿ ಈ ಸಲ ಎಷ್ಟು ವರ್ಷ ಅಂದಿದ್ರೆ ಇಲ್ಲ, ಈ ಸಲ 15 ವರ್ಷದಿಂದ ಕಪ್ ಗೆದ್ದ ಆರ್ಸಿಬಿ ತುಂಬಾ ಖುಷಿಯಾಗಿದೆ. ಇದು ಎಷ್ಟೋ ಜನ ಕನ್ನಡಿಗರ ಆಸೆ ಆಗಿತ್ತು. ಲಾಸ್ಟ್ ಮೂಮೆಂಟ್ ವಿರಾಟ್ ಕೊಹ್ಲಿ ಎಮೋಷನ್ ಆದಲ್ಲ, ತುಂಬಾ ಆಟ ಹೆಚ್ಚಾಗ್ಬಿಡ್ತು ನಮಗೆಲ್ಲ. 15 ವರ್ಷ ಕಪ್ ಗೆದ್ದಿರೋದು ತುಂಬಾ ಖುಷಿಯಾಗಿದೆ ನಮಗೆ. ಹುಬ್ಬಳ್ಳಿಯಲ್ಲಿ ಇಷ್ಟು ಜನ ವಿಜಯೋತ್ಸವ ಮಾಡೋದು ತುಂಬಾ ಖುಷಿಯಾಗಿದೆ. ಇಷ್ಟು ಆರ್ಸಿಬಿ ಫ್ಯಾನ್ಸ್ ಇರೋದಕ್ಕೂ ಖುಷಿ ಅನಿಸ್ತಾ ಇದೆ. 15 ವರ್ಷದಿಂದ ಕಪ್ ಗೆದ್ದ ಆರ್ಸಿಬಿ ತುಂಬಾ ಖುಷಿಯಾಗಿದೆ. ಇದು ಎಷ್ಟೋ ಜನ ಕನ್ನಡಿಗರ ಆಸೆ ಆಗಿತ್ತು. ಲಾಸ್ಟ್ ಮೂಮೆಂಟ್ ವಿರಾಟ್ ಕೊಹ್ಲಿ ಎಮೋಷನ್ ಆದಲ್ಲ, ತುಂಬಾ ಆಟ ಹೆಚ್ಚಾಗ್ಬಿಡ್ತು ನಮಗೆಲ್ಲ. 15 ವರ್ಷ ಕಪ್ ಗೆದ್ದಿರೋದು ತುಂಬಾ ಖುಷಿಯಾಗಿದೆ ನಮಗೆ. ಹುಬ್ಬಳ್ಳಿಯಲ್ಲಿ ಇಷ್ಟು ಜನ ವಿಜಯೋತ್ಸವ ಮಾಡೋದು ತುಂಬಾ ಖುಷಿಯಾಗಿದೆ. ಇಷ್ಟು ಆರ್ಸಿಬಿ ಫ್ಯಾನ್ಸ್ ಇರೋದಕ್ಕೂ ಖುಷಿ ಅನಿಸ್ತಾ ಇದೆ. 15 ವರ್ಷದಿಂದ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಮಹೇಶ್ ತೆಂಗಿನಕಾಯಿ ಅವರನ್ನು ಮಾತಾಡಿಸಿದ್ದಾರೆ, ನೋಡೋಣ. 18 ವರ್ಷಗಳ ತಪಸ್ಸು, ಆ ತಪಸ್ಸಿಗೆ ಇಂದು ಜಯ ಸಿಕ್ಕಿದೆ. IPL ಕಪ್ ಆರ್ಸಿಬಿದ್ದಾಗಿದೆ. ಈ ಸಂಬಂಧಕ್ಕೆ ನಮ್ಮ ಜೊತೆ ಮಾತಾಡಲಿಕ್ಕೆ ಹುಬ್ಬಳ್ಳಿ ಅವರ ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ, ನಾನು ಅವರನ್ನೇ ಮಾತಾಡ್ತೀನಿ. ಸರ್, ಬಹಳ 18 ವರ್ಷಗಳ ತಾಳ್ಮೆ, ಆ ತಾಳ್ಮೆಗೆ ಇವತ್ತು ಒಂದು ಕಡೆ ಕನಸು ಕಟ್ಟಿಕೊಂಡಿದ್ದು ನನಸಾಗಿದೆ. ಇವತ್ತು ನೋಡಿ, ಇವತ್ತು ಕರ್ನಾಟಕದ ಜನತೆ ಎಲ್ಲರೂ ಕೂಡ ಆರ್ಸಿಬಿ ಈ ಪಂದ್ಯವನ್ನು ಗೆಲ್ಲಬೇಕಂತಕ್ಕಂಥ ಬಹಳ ಮಹದಾಸೆಯನ್ನು ಇಟ್ಕೊಂಡಿತ್ತು. ನಿನ್ನೆಯಿಂದ ಇವತ್ತಿನ ನೋಡುವಾಗ ಎಲ್ಲರೂ ಆರ್ಸಿಬಿ ತಂಡಕ್ಕೆ ಹರಕೆ ಆಗುವಂತ ನಿಟ್ಟಿನಲ್ಲಿ ಪೂಜೆ ಪುನಸ್ಕಾರ ಎಲ್ಲವನ್ನು ಕೂಡ ಮಾಡಿದ್ದಾರೆ. ಅದರ ಫಲಶ್ರುತಿ ಮತ್ತು ನಮ್ಮೆಲ್ಲ 11 ಆಟಗಾರರು ಕೂಡ ಬಹಳ ಒಟ್ಟಾಗಿ ಒಂದು ತಂಡವಾಗಿ ಅದರ ಮುಖಾಂತರ ಬಹಳ ಅದ್ಭುತವಾಗಿರ್ತಕ್ಕಂಥ ಗೆಲುವನ್ನು ಇವತ್ತು ಸಾಧಿಸಿದ್ದಾರೆ. ನಮ್ಮೆಲ್ಲರಿಗೂ ಇತ್ತು ಆರ್ಸಿಬಿ ಯಾವುದೇ ಕಾರಣಕ್ಕೂ ಕಪ್ ನಮ್ಮದೇ ಅಂತ ಕೊನೆಯ ಕ್ಷಣದಲ್ಲಿ ತಪ್ಪತಕ್ಕಂಥದ್ದಾಗಿತ್ತು. ಇವತ್ತು ದೇವರ ಆಶೀರ್ವಾದದಿಂದ ನಮ್ಮೆಲ್ಲ ಆಟಗಾರರ ಒಂದು ಸಂಘಟನಾತ್ಮಕ ಆಟದಿಂದ ಆರ್ಸಿಬಿ ಇವತ್ತು IPL ಮ್ಯಾಚ್ ಅನ್ನು ಗೆದ್ದಿದೆ. ನನಗೆ ವಿಶ್ವಾಸ ಜೊತೆ ಇನ್ನು ಮುಂದೆ ಬರ್ತಕ್ಕಂಥ ಮ್ಯಾಚ್ ಕೂಡ ಎಲ್ಲ ಆರ್ಸಿಬಿ ವಿನ್ 100% ಹಾಕಿ ಅನ್ನೋದು ಸಂಪೂರ್ಣ ವಿಶ್ವಾಸ ನನಗೆ. ಕರ್ನಾಟಕದ 7 ಕೋಟಿ ಜನ ಈ ಕರ್ನಾಟಕದ ಜನತೆ ಇತ್ತು, ಎಲ್ಲರೂ ಕೂಡ ಒಂದೇ ಒಂದು ಆಸೆ ಇತ್ತು, ಆರ್ಸಿಬಿ ಈ ಸಲ ಈ ಮ್ಯಾಚ್ ಅನ್ನು ಗೆಲ್ಲಬೇಕಂತಂದ್ರೆ ಬಹಳ ಎಲ್ಲರ ಮನದಾಸೆ ಆಗಿತ್ತು. ಇವತ್ತು ನಮ್ಮ ಆರ್ಸಿಬಿ ಆಟಗಾರರು ಎಲ್ಲರೂ ಕೂಡ ವಿರಾಟ್ ಕೊಹ್ಲಿ ಹಿಡ್ಕೊಂಡು ಕ್ಯಾಪ್ಟನ್ ಹಿಡ್ಕೊಂಡು ಎಲ್ಲರೂ ಕೂಡ ಒಂದು ಸಂಘಟನಾತ್ಮಕ ಆಡುವ ಮುಖಾಂತರ ಕರ್ನಾಟಕದ 7 ಕೋಟಿ ಜನರ ಆಸೆಯನ್ನು ತೀರಿಸತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಕರ್ನಾಟಕದ ಜನತೆ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಆರ್ಸಿಬಿ ಟೀಮ್ ಸಲ್ಲಿಸಿದೆ. ಆಸೆ ಇಟ್ಕೊಂಡಿದ್ರು, ಆಸೆಯನ್ನ ಈಡೇರಿಸುವಂತಹ ಕೆಲಸವನ್ನ ಇವತ್ತು ವಿರಾಟ್ ಕೊಹ್ಲಿ ಸೇರಿದಂತೆ 11 ಆಟಗಾರರು ಮಾಡಿದ್ದಾರೆ. ಹೀಗಾಗಿ ಹುಬ್ಬಳ್ಳಿಯ ಜನತೆ ಪರವಾಗಿ ನಾನು ಎಲ್ಲರಿಗೂ ಸಹ ಅಭಿನಂದನೆ ಸಲ್ಲಿಸ್ತೇನೆ ಅನ್ನೋದು ಶಾಸಕರ ಮಾತು. ಕ್ಯಾಮರಾ ಪರ್ಸನ್ ಜೊತೆ ಯಲ್ಲಪ್ಪ ಸೋರಪ್ಪ, TV5 ಹುಬ್ಬಳ್ಳಿ.